ನಮಸ್ತೆ ಕರ್ನಾಟಕ. ಸೊ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದೀಸ್ ಬೋತ್. ಸೊ ಇವರು ಇವತ್ತಿನ ಚೆಫ್. ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀವಿ. ಮಶ್ರೂಮ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಜಸ್ಟ್ ಆಕ್ಚುಲಿ ಮಶ್ರೂಮ್ ಇನ್ನೂ ಇಲ್ಲ, ಮಶ್ರೂಮ್ ಬಂತು ಆಲ್ರೆಡಿ. ನೋಡು, ಇದು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಈ ಥರ ಹೆಚ್ಕೋಬೇಕು. ಈರುಳ್ಳಿನ ಅಷ್ಟು ಉದ್ದುದ್ದ ಹೆಚ್ಕೋಬೇಕು. ಲೇಟರ್ ಏನೇನು ಸ್ಪೈಸಸ್ ಬೇಕು ಅಂತ ತೋರಿಸ್ತೀನಿ. ಆನಿಯನ್ ಸ್ವಲ್ಪ ಅಷ್ಟೇ, ಇಷ್ಟ ಹಾಕೋದಿಲ್ಲ, ಯಾಕಂದರೆ ಜಾಸ್ತಿ ಮಾಡ್ತಾ ಇದ್ದೀವಿ ಇವತ್ತು. ಈ ಮಿಕ್ಸರಿಗೆ ಆಲ್ರೆಡಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಟೊಮ್ಯಾಟೊ, ಸ್ವಲ್ಪ ಜೀರಿಗೆ ಹಾಕಿದ್ದೀವಿ. ಇನ್ನೂ ಸ್ಪೈಸಸ್ ಹಾಕೋದಿದೆ. ಒಂದು ರೌಂಡ್ ಆದಮೇಲೆ ಹಾಕ್ತೀವಿ. ಈಗ ಮಶ್ರೂಮ್ ಬಂದಿದೆ. ಇದು ಆ್ಯಕ್ಚುಲಿ ಕ್ಲೀನ್ ಮಾಡ್ಬೇಕು ಮಶ್ರೂಮ್ನ. ಇದಕ್ಕೆ ಸಾಲ್ಟು ಮತ್ತು ಟರ್ಮರಿಕ್ ಹಾಕಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿ. ಇದು ಆಲ್ ಬಿರಿಯಾನಿ ಸ್ಪೈಸಸ್. ಮಸಾಲಾಗೆ ಏನೇನು ಹಾಕ್ತೀವೋ ಅದೇ ಥರನೇ ಸೇಮು. ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು ಮತ್ತು ಸ್ವಲ್ಪ ಏಲಕ್ಕಿ ಸಿಪ್ಪೆ ತೊಗೊಂಡಿದ್ದೀನಿ ಅಷ್ಟೇ. ಕಲ್ಲುವು, ಸೋಂಪಿದೆ, ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ಮಶ್ರೂಮ್ಗೆ ಸಾಲ್ಟ್ ಮತ್ತು ಟರ್ಮರಿಕ್ ಜೊತೆ ಮಸಾಜ್ ಮಾಡಿಬಿಟ್ಟು ನೀಟಾಗಿ ತೊಳಿಬೇಕು. ಇಲ್ಲಿ ಒಗ್ಗರಣೆಗೆ ಆಯಿಲ್ ಜೊತೆಗೆ ಅದು ಬಿರಿಯಾನಿ ಮಸಾಲೆ ಏನೇನಿತ್ತು ಅದನ್ನೆಲ್ಲ ಹಾಕಬೇಕು. ಅದ್ರ ಜೊತೆ ಆನಿಯನ್ ಕಟ್ ಮಾಡ್ಕೊಂಡಿದ್ದು, ಅದಾದ್ಮೇಲೆ ಟೊಮ್ಯಾಟೊ, ಅದಾದ್ಮೇಲೆ ಸ್ವಲ್ಪ ಕರಿ ಲೀವ್ಸ್ ಹಾಕೊಬೇಕು. ಆನಿಯನ್ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಟೊಮ್ಯಾಟೊನ ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟು, ಇದನ್ನ ಇವಾಗ ಹಾಕಬೇಕು. ಆಮೇಲೆ ಸ್ವಲ್ಪ ಆನಿಯನ್ ಗೋಲ್ಡನ್ ಕಲರ್ ಆದಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ದಪ್ಪ ಉಪ್ಪು ಬೇಗ ಫ್ರೈ ಆಗಲಿ ಅಂತ ಹಾಕ್ತಾ ಇದ್ದೀವಿ. ಸ್ವಲ್ಪ ಹಾಕ್ಬೇಕಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ. ಇವಾಗ ಇದು ರುಬ್ಬಿಟ್ಕೊಂಡಿದ್ದ ಪೇಸ್ಟ್ನ ಆ್ಯಡ್ ಮಾಡಬೇಕು. ಅದು ಆನಿಯನ್ ಗೋಲ್ಡನ್ ಕಲರ್ ಆದಮೇಲೆ. ಇದೆ ಅಂದಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ, ಆವಾಗ ಟೊಮ್ಯಾಟೊ ಹಾಕಬೇಕು. ಓಕೆ. ಕೊರಿಯಾಂಡರ್ ಪೌಡರ್ ಸ್ವಲ್ಪ ಹಾಕ್ಬೇಕು. ಬಿರಿಯಾನಿ ಮಸಾಲ ಸ್ವಲ್ಪ. ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಮಶ್ರೂಮ್ ಕಟ್ ಮಾಡ್ತಾ ಇದ್ದೀವಿ. ಇಲ್ಲ, ಕರೆಕ್ಟ್ ಇದೆ. ಇದನ್ನ ಕ್ಲೀನ್ ಮಾಡಾಯ್ತು, ಪೀಲ್ ಮಾಡಾಯ್ತು. ಇವಾಗ ಕಟ್ ಮಾಡ್ತಿದ್ದಾರೆ. ನೀನೇನ್ ಮಾಡ್ತಿದ್ಯಾ? ಆಯ್ತು ಬಿಡು. ಇದಕ್ಕೆ ಮೊಸರು ಹಾಕಿದ್ದಾರೆ, ಅದು ತೋರ್ಸೋದು ಮರ್ತೋಯ್ತು. ಬಟ್ ಮೊಸರು ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ಇವಾಗ ಇನ್ನೊಂದ್ಸಲಿ ಮೊಸರು ಹಾಕ್ತಿದ್ದಾರೆ. 2 ಡಾಟ್, ಯಾಕಂದ್ರೆ ನಿಮಗೆ ತೋರಿಸ್ಬೇಕಾಗಿತ್ತು ಅಂತ. ಅಷ್ಟೇ ಕುದಿಯಕ್ಕೆ ಇಟ್ಟಿದ್ದೀವಿ. ಕುದೀಲಿ ನೀರು, ಆಮೇಲೆ ಅಕ್ಕಿ ಹಾಕ್ತೀವಿ. ಚೆನ್ನಾಗಿ ಕುದೀಲಿ ನೀರು. ಇಲ್ಲಿ ಮಶ್ರೂಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಅದಾದ್ಮೇಲೆ ಇಲ್ಲಿ ಅಕ್ಕಿನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಈಗ ತೊಳೆದಿರೋ ಅಕ್ಕಿನ ಈ ಕುದಿತಿರೋ ನೀರೊಳಗಡೆ ಹಾಕ್ಬೇಕು. ಇದು ಅರ್ಧ ಬಂದ್ಮೇಲೆ ಮಸಾಲ ಹಾಕ್ಬೇಕು. ಇದು ಮಸಾಲೆ ಎಲ್ಲ ಕುದ್ದಿರುತ್ತಲ್ಲ, ಲಾಸ್ಟಲ್ಲಿ ಮಶ್ರೂಮ್ ಹಾಕಿ ಆಫ್ ಮಾಡಿರ್ತೀನಿ. ಆಮೇಲೆ ಅಕ್ಕಿ ಸ್ವಲ್ಪ ಬಾಯ್ಲ್ ಆದಮೇಲೆ ಮತ್ತೆ ಇನ್ನೊಂದ್ಸರಿ ಆನ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಸೊ ಇದು ಅಕ್ಕಿ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಲಿ. ಅದಾದ್ಮೇಲೆ ಮಸಾಲೆ ಆ್ಯಡ್ ಮಾಡಬೇಕು. ಇದು ಬಿರಿಯಾನಿ ಮಸಾಲ ಮಾಡ್ಕೊಂಡಿದ್ದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಅಕ್ಕಿ ಸ್ವಲ್ಪ ಹಾಫ್ ಬೆಂದಿದೆ ಅಂದಮೇಲೆ ಮಸಾಲ ಮತ್ತು ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕಿಡಬೇಕು. ರೈಸ್ ಇಷ್ಟು ಬೆಂದಿದ್ದಾಗ ಮಾಡಿರೋ ಮಸಾಲಾನ ರೈಸಿಗೆ ಮಿಕ್ಸ್ ಮಾಡ್ಕೊಬೇಕು.
ಇವಾಗ ಅದೆರಡನ್ನೂ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅದಾದ್ಮೇಲೆ ಒಂದು 20 to 30 ಮಿನಿಟ್ಸ್ ದಮ್ ಆಗೋ ತನಕ ಹಂಗೆ ಕ್ಲೋಸ್ ಮಾಡ್ಬಿಟ್ಟು ಬಿಡಬೇಕು. ಆಮೇಲೆ ಇದು ದಮ್ ಎಲ್ಲ ಆದ್ಮೇಲೆ ರೆಡಿ ಆದ್ಮೇಲೆ ಫೈನಲ್ ವಿಡಿಯೋ ತೋರಿಸ್ತೀನಿ. ಈ ಸ್ಟೇಜಲ್ಲಿ ಇರಬೇಕಾದ್ರೆ ನೀವು ಟೇಸ್ಟ್ ನೋಡಿಕೊಂಡು ಏನೇನು ಬೇಕು ಅಂತ ಹೇಳ್ಬಿಟ್ಟು ಆಲ್ಟರ್ ಮಾಡ್ಕೊಬೋದು. ಇವಾಗ ಇದನ್ನ ಮಿಕ್ಸ್ ಮಾಡಬೇಕು ತೆಗ್ದಾದ್ಮೇಲೆ. ಪನ್ನೀರ್ ಅಂಡ್ ಮಶ್ರೂಮ್ ಬಿರಿಯಾನಿ. ಆಡ್ ಕಾಂಬಿನೇಷನ್. ಯಾರು ಫುಲ್ ಪ್ರೋಟೀನ್. ಕರೆಕ್ಟ್ ಐತಲ್ಲ. ಅದು ಇದರಲ್ಲಿ ಹೇಳು ವಾಯ್ಸಲ್ಲಿ. ಹೆಂಗಾಗಿದೆ ಟೇಸ್ಟು? ಚೆನ್ನಾಗಿದೆ, ಸೂಪರ್ ಐತೆ, ಸೂಪರ್. ಹಿಂಗಂದ್ರೆ ಇಬ್ರು ಚೆಫ್ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಮಾಡಿ.